ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿಯ ಹಣ ನಿಮಗೆ 15ನೇ ತಾರೀಕು ಅಂದ್ರೆ ನಿನ್ನೆ ಒಳಗಡೆ ಬರಬೇಕಾಗಿತ್ತು. ಯಾಕಂದ್ರೆ ಇಲ್ಲಿ ಒಂದಷ್ಟು ಡೇಟ್ಗಳನ್ನ ಸರ್ಕಾರದವರು ಅನೌನ್ಸ್ ಮಾಡಿದ್ರು. ಆದ್ರೂ ಸಹ ಇನ್ನು ಕೆಲವೊಂದಷ್ಟು ಜನಕ್ಕೆ ಹಣ ಬರ್ಲೇ ಇಲ್ವಲ್ಲ. ಇವಾಗ ನಿಮಗೆ ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಯಾರನ್ನ ಸಂಪರ್ಕಿಸಬೇಕು ಅಂತ ಹೇಳ್ಬಿಟ್ಟು ಇವಾಗ ಸರ್ಕಾರದವರು ಒಂದಷ್ಟು ಮಾಹಿತಿನ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಭಾವಿಸ್ತಾ ಗೃಹಲಕ್ಷ್ಮಿಯ ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳು ಬಂದಿರುವಂತದ್ದು. ಅಪ್ಡೇಟ್ಸ್ ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ಬಿಡೋಣ. ಸೊ ಇವತ್ತಿನ ಮುಖ್ಯವಾಗಿರುವಂತ ಒಂದೆರಡು ವಿಚಾರ ಏನು ಅಂತ ಅಂದ್ರೆ, ಆಲ್ರೆಡಿ ನಮ್ಗೆ ಇವಾಗ ಏನಾಗಿತ್ತು, ಮೇ ಮತ್ತೆ ಜೂನ್ ಅಲ್ಲಿ ನಮ್ಗೆ ಹಣ ಬರ್ಬೇಕಾಗಿತ್ತು, ಇನ್ನೂ ಸಹ ಬಂದಿರ್ಲಿಲ್ಲ. ಸೊ 21ನೇ ಕಂತಿನ ಹಣದ ಬಗ್ಗೆ ನಾವು ಫೋಕಸ್ ಮಾಡ್ತಾ ಏನಾಯ್ತು, ಬೇರೆದೆಲ್ಲ ಮರಿತಾ ಬಂದ್ವಿ. ಇನ್ನು 19ನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಬಂದಿಲ್ಲ. ಸೊ ಇದೆಲ್ಲ ಒಂದಷ್ಟು ವಿಚಾರಗಳನ್ನ ನಾವು ನೋಡ್ಕೋತಾ ಬಂದ್ರೆ, ಇವಾಗ ಆಗಿರುವಂತ ಸರ್ಕಾರ ಹೇಳಿರುವಂತ ಒಂದು ಮಾಹಿತಿ ಏನಿದೆ ಗೊತ್ತಾ, ಅದನ್ನ ನಿಮ್ ಮುಂದೆ ಇವಾಗ ಓದ್ತೀನಿ, ಕೇಳಿಸ್ಕೊಳ್ಳಿ. ಪಾವತಿ ವೇಳಾಪಟ್ಟಿ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ. ಮೇ ತಿಂಗಳು 2,000 ರೂಪಾಯಿ ಹಣ ಮುಂದಿನ ವಾರದೊಳಗೆ ಅಂದ್ರೆ ಜುಲೈ 12ನೇ ತಾರೀಕಿನ ಒಳಗೆ ಜಮಾ ಆಗಲಿದೆ ಅಂತ ಹೇಳಿದ್ರು. ಮೇ ತಿಂಗಳು ಹಣ ಅಂದ್ರೆ ಆಲ್ಮೋಸ್ಟ್ 21ನೇ ಕಂತಿನ ಹಣನೇ ಅದು. ಸೊ ಮೇ ತಿಂಗಳದು 21ನೇ ಕಂತಿನ ಹಣ ನಾವು ಈ ತಿಂಗಳು 12ನೇ ತಾರೀಕಿನ ಒಳಗೆ, ಜುಲೈ 12ನೇ ತಾರೀಕಿನ ಒಳಗೆ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ನ ಕೊಟ್ರು. ಇದೊಂದೇ ಸ್ಟೇಟ್ಮೆಂಟ್ ಅಲ್ಲ, ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜೂನ್ ತಿಂಗಳ ಹಣ ಜುಲೈ 15ನೇ ತಾರೀಕಿನ ಒಳಗೆ ಪಾವತಿ ಮಾಡಲಾಗುವುದು ಅಂತ ಹೇಳಿ ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತು ಆಲ್ರೆಡಿ ನಾವು 16ನೇ ತಾರೀಕಲ್ಲಿ ಇದೀವಲ್ವಾ, ಇನ್ನ ನಿಮಗೆ 15ನೇ ತಾರೀಕಿನ ಒಳಗೆ ನಾವು ಕ್ಲಿಯರೆನ್ಸ್ ಮಾಡಿದೀವಿ ಅಂತ ಹೇಳಿರುವಂತ ಸರ್ಕಾರ 21ನೇ ಕಂತಿನ ಹಣ ಎಷ್ಟು ಜನರಿಗೆ ಬಂದಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇವ್ರು ಹೇಳ್ತಾ ಇರೋದು ತುಂಬಾ ಜನ ಮಹಿಳೆಯರಿಗೆ ಆಲ್ರೆಡಿ ನಾವು ಜಮಾ ಮಾಡಿದೀವಿ, ತುಂಬಾ ಜನಕ್ಕೆ ಆಲ್ರೆಡಿ ತಲುಪಿಸಿದೀವಿ ಹಣ ಅಂತ ಕೂಡ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ. ಬಟ್ ಇಲ್ಲಿ 16ನೇ ತಾರೀಕು ಆದ್ರೂ ಸಹ ಇನ್ನೂ ಒಂದಷ್ಟು ಜನರಿಗೆ ಗೃಹಲಕ್ಷ್ಮಿಯ 21ನೇ ಕಂತಿನ ಹಣ ಬಂದಿಲ್ಲ. ಸೊ ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಕಮೆಂಟ್ ಹಾಕಿ, ಯಾರಿಗೆ ಬಂದಿದೆ ಅಂತವ್ರು ಯಾವತ್ತು ಬಂತು, ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಹಾಕಿ. ಇದಾದ್ಮೇಲೆ ಒಂದು ಸಹಾಯವಾಣಿ ಸಂಖ್ಯೆನ ಕೊಟ್ಟಿದ್ದಾರೆ. ಓಕೆನಾ, ಯಾರು ಕಾಲ್ ಮಾಡ್ಬೇಕು ಅಂದ್ರೆ, ಯಾವುದೇ ಪ್ರಶ್ನೆಗಳಿದ್ದರೂ ನಿಮ್ಮ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಪರ್ಕಿಸಬಹುದು. ನಿಮ್ಮ ನಿಯರ್ ಬೈ ಅಂಗನವಾಡಿ ಕಾರ್ಯಕರ್ತೆ ಇರ್ತಾರಲ್ಲ, ಅಲ್ಲಿಗೆ ಹೋಗಿ ವಿಚಾರ ಮಾಡಬಹುದು. ಇಫ್ ಇನ್ ಕೇಸ್ ಏನಾಗಿದೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಗಳು ಅಂತ ಹೇಳ್ಬಿಟ್ಟು. ಇಲ್ಲ ನನಗೆ ಅಲ್ಲಿ ಹೋಗಿ ಕೇಳೋದಿಕ್ಕಾಗಲ್ಲ, ಅಥವಾ ನನಗೆ ಅಲ್ಲಿ ಯಾರು ಗೊತ್ತಿಲ್ಲ ಅನ್ನೋ ತರ ಇದ್ರೆ ಒಂದು ನಂಬರ್ ತೋರಿಸ್ತಾ ಇದ್ದೀನಿ, 1800-425-1077. ನಾನು ಸ್ಕ್ರೀನ್ ಮೇಲೂ ತೋರಿಸಿದ್ದೀನಿ, ನೋಡ್ಕೊಳ್ಳಿ. 1800-425-1077 ಈ ನಂಬರು ಟೋಲ್ ಫ್ರೀ ನಂಬರು. ಇದಕ್ಕೆ ನೀವು ಕಾಲ್ ಮಾಡಬಹುದು. ಓಕೆನಾ, ಇಲ್ಲ ಅಂತ ಅಂದ್ರೆ ನೀವೇನ್ ಮಾಡಬಹುದು, ಎವ್ರಿ ಟೈಮ್ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು CDPO ಆಫೀಸ್ಗೆ ಕಾಲ್ ಮಾಡಿ ಅಂತ ಹೇಳ್ತಾರೆ. CDPO ಆಫೀಸ್ ಅಂದ್ರೆ ಏನು ಅಂತ ತುಂಬಾ ಜನಕ್ಕೆ ಆಕ್ಚುಲಿ ಗೊತ್ತಿಲ್ಲ. ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸ್ ಅಂತ, ಮಕ್ಕಳ ಮತ್ತು ಮಹಿಳಾ ಇಲಾಖೆ ಅಂತ ಹೇಳ್ಬೋದು. ಓಕೆನಾ, ಸೊ ಮಕ್ಕಳ ಮತ್ತು ಮಹಿಳಾ ಇಲಾಖೆ ಅಂತ ಹೇಳಿದಾಗ ಅಲ್ಲಿ ಒಳಗಡೆ ನಿಮಗೆ ಮಹಿಳೆಯರಿಗೆ ಒಂದ್ ಸ್ವಲ್ಪ ಸೆಷನ್ ಇರುತ್ತೆ, ಮಕ್ಕಳಿಗೆ ಅನ್ನೋದು ಸಪರೇಟ್ ಆಗಿ ಸೆಕ್ಷನ್ ಇರುತ್ತೆ. ಅಲ್ಲಿಗೆ ಹೋಗಿ ನೀವು ಕೇಳಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೇಸಿಕಲಿ. ಓಕೆನಾ, ಆಫೀಸ್ಗೆ ಹೋಗೂ ಸಹ ನೀವು ಎನ್ಕ್ವೈರಿ ಮಾಡಬಹುದು. ಹಣ ಯಾಕೆ ಬಂದಿಲ್ಲ, ಇಫ್ ಇನ್ ಕೇಸ್ KYC ಆಗಿಲ್ವಾ, ಅಥವಾ ನಿಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಜೋಡಣೆ ಆಗಿಲ್ವಾ, ಏನಾದ್ರೂ ಸಮಸ್ಯೆಗಳು ಆಗ್ತಾ ಇದಾವ, ಅಥವಾ ನಿಮಗ್ ಬರ್ಬೇಕಾಗಿರುವಂತದ್ದು ಕ್ಯಾನ್ಸಲ್ ಆಗಿದೆ, ಯಾಕಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದಾರಲ್ಲ, ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಏನಾದ್ರು ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮೊದಲನೇದಾಗಿ ಬರ್ಬೇಕಾಗಿತ್ತು, ಡೇಟ್ ನ ಕೂಡ ಅನೌನ್ಸ್ ಮಾಡಿದ್ರು, ಅದಾದ್ಮೇಲೆ ಹಣ ಬಂದಿಲ್ಲ. ಇದಾದ್ಮೇಲೆ ಈಗ ಸಮಸ್ಯೆ ಇರುವಂತದ್ದು, ಯಾರಿಗೆ ಬಂದಿಲ್ಲ ಅಂಗನವಾಡಿ ಕಾರ್ಯಕರ್ತೆಯರನ್ನ ಮೀಟ್ ಮಾಡಬಹುದು, ಇಲ್ಲ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಅಂದ್ರೆ CDPO ಆಫೀಸ್ಗೆ ವಿಸಿಟ್ ಮಾಡಬಹುದು. ಸೊ ಸದ್ಯದ ಮಟ್ಟದಲ್ಲಿ ಸರ್ಕಾರದವರು ಈ ತರ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಸೊ ಇನ್ನ ನಿಮ್ಮ ಕೈಯಲ್ಲಿದೆ, ಯಾಕಂದ್ರೆ ಸರ್ಕಾರ ಹೇಳೋದೊಂದು ಮಾಡೋದೊಂದು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ. ಇಫ್ ಇನ್ ಕೇಸ್ ನಿಮ್ಮ ಖಾತೆಗಳಿಗೆ ಅಮೌಂಟ್ ಜಮಾ ಆಗಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ಅದರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಬಂದಿಲ್ಲ ಅಂದ್ರೂ ತಿಳಿಸಿ, ಅಫ್ಕೋರ್ಸ್. ಸೊ ಮುಂದಿನ ದಿನಗಳಲ್ಲಿ ಯಾವಾಗ ಬಿಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸದ್ಯಕ್ಕಂತೂ ಮಾಹಿತಿ ಇಲ್ಲ. ಈಗ ಬಂದಿರುವಂತ ಅಪ್ಡೇಟ್ ನ ಮಾತ್ರ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಅಥವಾ ನಾಳೆ ಅಥವಾ ನೆಕ್ಸ್ಟ್ ಮಿನಿಟ್ ಯಾವ್ದಾದ್ರು ಅಪ್ಡೇಟ್ಸ್ ಗಳು ಬಂದಲ್ಲಿ ನಾನು ಖಂಡಿತ ವಿಡಿಯೋ ಮಾಡಿ ತಿಳಿಸುವಂತ ಪ್ರಯತ್ನ ಖಂಡಿತ ಮಾಡ್ತಾ ಇರ್ತೀನಲ್ಲ. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೆಲ್ಲ ನಾನು ವಿಚಾರನ ಹಂಚ್ಕೋತಾ ಇರೋದ್ರಿಂದ ನೀವು ನನಗೊಂದು ಬೆಂಬಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ಇಷ್ಟನ್ನೇ ನಾನು ಕೇಳ್ಕೊಳ್ಳೋದು ನಿಮ್ಮ ಹತ್ರ. ಒಂದು ಸಬ್ಸ್ಕ್ರೈಬ್ ಇಂದ ನನಗೂ ಸಹ ಉತ್ಸಾಹ ಬರುತ್ತೆ ವಿಡಿಯೋಸ್ ನ ಮಾಡೋದಕ್ಕೆ. ಸೊ ಇದು ಇವತ್ತಿನ ಗೃಹಲಕ್ಷ್ಮಿಯ ಯೋಜನೆಯ ಒಂದು ಕ್ವಿಕ್ ಅಪ್ಡೇಟ್. ಸಿಗ್ತಾರೋಣ ಮತ್ತೊಂದಷ್ಟು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ. ನಮಸ್ಕಾರ.